ಚನ್ನಪಟ್ಟಣ ಅಂದ ತಕ್ಷಣ ಸರ್ ನಮಗೆ ಅಲ್ಲಿ ಎಲ್ಲೊಂದು ಕಡೆ ಒಕ್ಕಲಿಗರ ಪ್ರಾಬಲ್ಯನೇ ಹೆಚ್ಚಾಗಿದೆ. ಜೊತೆಗೆ ಎರಡೂ ಏನು ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಕ್ಕಲಿಗರು, ಅದಾದ ನಂತರ ಸಿ ಪಿ ಯೋಗೇಶ್ವರು ಕೂಡ ಒಕ್ಕಲಿಗರು. ಹಾಗಾಗಿ ಇವರಿಬ್ಬರ ಜೊತೆಗೆ ಅಂದರೆ ಒಕ್ಕಲಿಗರು ಯಾರ ಪರವಾಗಿ ಹೆಚ್ಚಾಗಿ ಹೋದ್ರು ಅಂತ ಈ ಬಾರಿ ನಿಮ್ಮ ಪ್ರಕಾರ? ಅಲ್ಲ, ಒಕ್ಕಲಿಗರು ಇವಾಗ ಎಕ್ಸಿಟ್ ಪೋಲ್ ಪ್ರಕಾರ ಆಗಲಿ, ಎಲೆಕ್ಷನ್ ಆದಮೇಲೆ ಸರ್ವೆ ಮಾಡೋದಾಗಲಿ, ಪ್ರೀ ಪೋಲ್ ಆಗಲಿ, ಎಲ್ಲ ಕಡೆ ಏನು ಬರ್ತಾ ಇದೆ ಅಂದರೆ ಒಕ್ಕಲಿಗರು ಈ ಸರಿ ಈ ದೇವೇಗೌಡರು ಸೆಂಟಿಮೆಂಟ್ ಆಗಲಿ, ಈ ಯೋಗೇಶ್ವರ್ ಅವರು ಮಾತಾಡಿದ್ದಾಗಲಿ, ಮತ್ತೆ ಈ ಡಿ ಕೆ ಸುರೇಶ್ ಅವರು ಒಂದಷ್ಟು ಮಾತುಗಳನ್ನ ಕಂಟ್ರೋಲ್ ಇಟ್ಕೊಂಡಿರೋ ಅಂದಿರೋದಾಗ್ಲಿ, ಇವೆಲ್ಲ ಒಂದಷ್ಟು ಮೇಲಿನಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಬಟ್ ಅದು ಓಟಾಗಿ ಟರ್ನ್ಔಟ್ ಆಗಿದೆಯಾ, ಓಟಾಗಿ ಕನ್ವರ್ಟ್ ಆಗಿದೆಯಾ? ಇದು ಹೆಂಗೆ ಅಂದರೆ ಫಸ್ಟ್ ಪವನ್ ಕಲ್ಯಾಣ್ ನೀವು ಎಕ್ಸಾಂಪಲ್ ತಗೊಂಡ್ರೆ ಅವ್ರು ಇಷ್ಟು ದಿನ ಕ್ಯಾಂಪೇನಿಂಗ್ ಮಾಡ್ತಾ ಇದ್ರು, ಓಟಾಗಿ ಕನ್ವರ್ಟ್ ಆಗ್ತಾ ಇರಲಿಲ್ಲ. ಕ್ರೇಜ್ ಇರೋದು ಆಚೆ, ಮೇಲ್ನೋಟಕ್ಕೆ ಕ್ರೇಜ್ ಕಾಣಿಸೋದು, ಪವನ್ ಕಲ್ಯಾಣ್ ಗೆಲ್ತಾರೆ ಅಂತ. ಬಟ್ ಏನಾದ್ರು ಆಕ್ಚುಲಿ 10 ವರ್ಷದಲ್ಲಿ ಏನಾಗ್ತದೆ, ಕನ್ವರ್ಟ್ ಆಗ್ತಾ ಇರಲಿಲ್ಲ ಓಟು. ಆ ಥರ ಇಲ್ಲಿ ಮೇಲ್ಗಡೆ ನೋಡೋದಕ್ಕೆ ನಿಮಗೆ ಆ ಮೊಮೆಂಟಮ್ ಕಾಣಿಸ್ತಾ ಇದೆ. ಬಟ್ ಅದು ಓಟಾಗಿ ಕನ್ವರ್ಟ್ ಆಗಿದೆಯಾ ಇಲ್ಲ ಅದು ಮಾತಾಗೆ ಉಳಿದಿದೆಯಾ ಅನ್ನೋದು ನೀವು ನೋಡಬೇಕಾಗುತ್ತೆ. ಸರ್, ನೀವು ಹೇಗೆ ಸರ್ವೆ ಮಾಡಿದಿರೋ ಹಾಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಕೂಡ 10 ದಿನಗಳ ಕಾಲ ಅಂದರೆ 10 ದಿನಗಳಿಗಿಂತ ಹೆಚ್ಚು ಕಾಲ ನಾನೇ ಸ್ವತಃ ಚನ್ನಪಟ್ಟಣದಲ್ಲಿದ್ದೆ. ಎಲೆಕ್ಷನ್ಗೂ ಮುನ್ನ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡುವ ಮುನ್ನ ಒಂದು ರೀತಿಯಂಥ ಚಿತ್ರಣ ಚನ್ನಪಟ್ಟಣದಲ್ಲಿತ್ತು. ನಿಖಿಲ್ ಕುಮಾರಸ್ವಾಮಿ ಯಾವಾಗ ಈ ಒಂದು ಅಭ್ಯರ್ಥಿ ಆಗ್ತಾರೋ, ಮೈತ್ರಿ ಅಭ್ಯರ್ಥಿ ಆಗ್ತಾರೋ, ಅದಾದ ನಂತರ ಚಿತ್ರಣವೇ ಬದಲಾಗಿ ಹೋಗ್ಬಿಡುತ್ತೆ. ಅಲ್ಲಿವರೆಗೂ ಸಿ ಪಿ ಯೋಗೇಶ್ವರ್ ಅಂತಿದ್ದ ಜನ ಕಾಂಗ್ರೆಸ್ಗೆ ಸಿ ಪಿ ಯೋಗೇಶ್ವರ್ ಜಂಪ್ ಆದ ತಕ್ಷಣ ಎಲ್ಲೊಂದು ಕಡೆ ಉಲ್ಟಾ ಹೊಡೆದ್ಬಿಟ್ರೇನೋ ಅನ್ನೋ ಒಂದು ಚಿತ್ರಣವೂ ಕೂಡ ನಮಗೆ ಕಾಣಿಸ್ತು. ಅದಾದ ನಂತರ ನಿಖಿಲ್ ಕುಮಾರಸ್ವಾಮಿಯವರು ಯಾವಾಗ ಮೈತ್ರಿ ಅಭ್ಯರ್ಥಿ ಆದರೂ ಎಲ್ಲ ಏನು ಈ ಒಕ್ಕಲಿಗ ಮತದಾರ ಪ್ರಭುಗಳು ಆಲ್ಮೋಸ್ಟ್ ನಿಖಿಲ್ ಪರವಾಗಿ ನಿಂತಿದ್ದಾರೆ ಅಂತ ಕಾಣಿಸ್ತು. ನಿಮಗೆ ಹೇಗೆ ಅನಿಸ್ತು ಅಂತ? ಅಂದರೆ ನೀವು ಈ ಥರ ಹೇಳೋದಾದ್ರೆ, ನೀವು ಟಿಕೆಟ್ ಅನೌನ್ಸ್ ಆಗಕ್ಕೆ ಮುಂಚೆ ಜೈಮುತ್ತು ಅವ್ರ ಕ್ಯಾಂಡಿಡೇಟ್ ಅನ್ನೋದು ಒಂದಷ್ಟು ಪ್ರಚಾರ ಆಯಿತು. ಜೈಮುತ್ತು ಅವರೇ ಕ್ಯಾಂಡಿಡೇಟು, ಜೈಮುತ್ತು ಅವರೇ ಅಂತ. ಸೊ ಅದು ಹೆಂಗಂತ ಕಾರ್ಯಕರ್ತರಲ್ಲಿ ಸೋಲಕ್ಕೆ ಕಾರ್ಯಕರ್ತ ಬೇಕು, ಗೆಲ್ಲಕ್ಕೆ ಅವ್ರ ಮನೆ ತಂದವ್ರು ಬೇಕು ಅನ್ನೋ ಒಂದು ನರೇಟಿವ್ನ ಬಿಲ್ಡ್ ಮಾಡೋಕ್ಕೆ ಕಾಂಗ್ರೆಸ್ ಅವರು ಟ್ರೈ ಮಾಡಿದ್ರು. ಬಟ್ ಯಾವಾಗ ನಿಖಿಲ್ ಅವರೇ ಕ್ಯಾಂಡಿಡೇಟ್ ಅಂತ ಗೊತ್ತಾಯ್ತೋ, ಯಾವಾಗ ಸೋಲಕ್ಕೆ ಹೇಳಿದ್ನಲ್ಲ, ಸೋಲಕ್ಕೆ ಕಾರ್ಯಕರ್ತ, ಗೆಲ್ಲಕ್ಕೆ ಮಾತ್ರ ಇವ್ರ ಕುಟುಂಬದವ್ರು ಬೇಕು ಅನ್ನೋ ಒಂದು ಮೊಮೆಂಟಮ್ನ ಬಿಲ್ಡ್ ಮಾಡಕ್ಕೆ ಶುರು ಮಾಡಿದ್ರು. ಈ ಸರಿ ಏನೇ ಆಗಲಿ ರಿಸ್ಕ್ ಮಾಡಲಿ, ಹ್ಯಾಟ್ರಿಕ್ ಸೋಲಾದ್ರೂ ಪರವಾಗಿಲ್ಲ, ಇಲ್ಲ ಗೆದ್ರೆ ಮುಂದೆ ಏನೋ ಒಂದು ಸಿಎಂ ಕ್ಯಾಂಡಿಡೇಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ ಇದು ಅಂತ ಕ್ರಿಟಿಕಲ್ ಒಂದು ಎಲೆಕ್ಷನ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಯಾವಾಗ ಇವ್ರು ಕ್ಯಾಂಡಿಡೇಟ್ ಅಂತ ಕೊಟ್ರೆ ಆಯ್ತು, ಜನದಲ್ಲಿ ಏನು ಅಂದ್ರೆ 68% ನಮ್ ಕೊಟ್ಟಿರೋ ಸರ್ವೆ ಪ್ರಕಾರ 68% ಒಕ್ಕಲಿಗರು ಫೇವರ್ ಮಾಡ್ತಾರೆ ಅಂತ ಮೇಲ್ನೋಟಕ್ಕೆ ಕಂಡಿದೆ. ಬಟ್ ಏನು ಅಂದ್ರೆ ನಿಮ್ಗೂ ಒಂದು ಗಟ್ ಫೀಲಿಂಗ್ ನೀವು ತಗೊಳೋದಾದ್ರೆ, ಕುಮಾರಸ್ವಾಮಿ ಅವ್ರಿಗೆ ಮಾಡಿಲ್ಲ, ಅನಿತಾ ಕುಮಾರಸ್ವಾಮಿ ಅವ್ರಿಗೆ ಮಾಡಿಲ್ಲ. ಸೊ ಅಷ್ಟು ಓವರ್ ಪ್ಯಾಟ್ರನ್ ಕನ್ವರ್ಷನ್ ಇರುತ್ತಾ, ಕನ್ವರ್ಷನ್ ರೇಟ್ ಅಷ್ಟೊಂದು ವೋಟಿಂಗ್ ಆಗಿ ಕನ್ವರ್ಟ್ ಆಗುತ್ತಾ ಅನ್ನೋದು ನೋಡಿ. ನೀವೇ ಗಮನಿಸಿರ್ತೀರಾ, ಎಲ್ಲೋ ಒಂದ್ ಕಡೆ ಪ್ರಚಾರದ ಭಾಷಣಗಳಲ್ಲಿ ಬಹಳ ಹಿಡಿತಾ ಇರಬೇಕು ಅಂತಾರೆ. ಆದ್ರೆ ಕಾಂಗ್ರೆಸ್ನವರು ಬಹಳಷ್ಟು ಎಡವಟ್ಟುಗಳನ್ನ ಮಾಡ್ಕೊಂಡ್ರು ಈ ಬಾರಿ. ಮೊದಲಿಗೆ ಡಿ ಕೆ ಸುರೇಶ್ ಅವರು ದೇವೇಗೌಡರನ್ನ ಟಾರ್ಗೆಟ್ ಮಾಡ್ತಾರೆ. ಆಂಬುಲೆನ್ಸ್ ನಲ್ಲಿ ಬಂದು ದೇವೇಗೌಡರು ಪ್ರಚಾರವನ್ನ ಮಾಡ್ತಾರೆ ಏನೋ ಅನ್ನೋ ನಿಟ್ಟಿನಲ್ಲಿ ವ್ಯಂಗ್ಯವಾಗಿ ಮಾತನಾಡ್ತಾರೆ. ಅದು ಎಲ್ಲೋ ಒಂದ್ ಕಡೆ ಒಕ್ಕಲಿಗ ಸಮುದಾಯಕ್ಕೆ ಹರ್ಟ್ ಆದ್ರೂ ಆಗಿರಬಹುದು. ಅದಾದ ನಂತರ ಕುಮಾರಸ್ವಾಮಿ ಅವರು ಬರ್ತಾರೆ. ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಕಾಲಾ ಕುಮಾರಸ್ವಾಮಿ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಕಡೆಯವರಲ್ಲ ಅಥವಾ ನಮ್ಮೂರವರಲ್ಲ, ಅವರು ಹೊರಗಿನಿಂದ ಬಂದಂಥವ್ರು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ವಾಗ್ದಾಳಿಗಳನ್ನು ನಡೆಸ್ತಾರೆ. ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿರ್ಬೋದು ಕಾಂಗ್ರೆಸ್ ಮೇಲೆ ಅಂತ? ಅಂದ್ರೆ ನೀವು ಕಾಲಾ ಕುಮಾರಸ್ವಾಮಿ ಅಂತ ಹೇಳ್ತಾ ಇದೀರಲ್ಲ, ನಂಗೆ ಇದು ನೆನಪು, ನೀವು ಹೇಳಿದಾಗ ಒಂದು ನೆನಪಾಗುತ್ತೆ. 2013 ಮೋದಿ ನಿಂತಾಗ ಚಾಯ್ವಾಲಾನ PM ಮಾಡ್ತೀರಾ ನೀವು ಅನ್ನೋದು ಒಂದು ಕಾಂಗ್ರೆಸ್ ಅವ್ರ ಒಬ್ಬ ಲೀಡರ್ ಅಂದಿದ್ದಕ್ಕೆ, ಚಾಯ್ವಾಲಾ PM ಬನೇಗ ಅಂದಿದ್ದಕ್ಕೆ ಅವ್ರು ಅದನ್ನೇ ಒಂದು ಗಟ್ ಫೀಲಿಂಗ್ ಆಗಿ ತಗೊಂಡು, ಇಲ್ಲ ಈ ತರ, ಯಾಕಂದ್ರೆ ಗುಜರಾತ್ ನೀವು ಆ ಸೈಡ್ ಹೋದ್ರೆ ಅಲ್ಲಿ ಚಾಯ್ ಫೇಮಸ್. ಸೊ ಅಂತವ್ರನ್ನ ನೀವು ಆಡ್ಕೊಂಡ್ರಿ ಅನ್ಬಿಟ್ಟು ಅವ್ರು ನೀವು ನೋಡಿದ್ರೆ ಏನಾಗಿದ್ದಾರೆ ಮೋದಿ ಅವರು ಅಂತ. ಸೊ ಆತರ ಒಂದೊಂದು ಮಾತು ಕೂಡ ಯಾವಾಗ ಈ ಚಾಯ್ವಾಲಾ PM ಬನೇಗ ಅನ್ನೋದು ಒಂದು ವರ್ಡ್ ಮೋದಿ ಅವ್ರನ್ನ ಇಲ್ಲಿವರೆಗೂ ಎತ್ಕೊಂಡೋಯ್ತು. 100%. ಅದೇ ತರ ಈ ಕಾಲಾ ಕುಮಾರಸ್ವಾಮಿ ಆಗ್ಲಿ, ಮತ್ತೆ ಈ ಜಮೀರ್ ಅಹಮದ್ ಒಂಥರ ಟ್ರೋಲಿಂಗ್ ಗೆ ಹೆವಿ ಫೇಮಸ್. ನೀವು ನೋಡೋದಾದ್ರೆ ಎಲ್ಲಾನ ಟ್ರೋಲಿಂಗ್ ಪೇಜಸ್ ಅಲ್ಲಿ ಇದಾರೆ ಅಂದ್ರೆ ಅಲ್ಲಿ ಜಮೀರ್ ಅಹಮದ್ ಇರ್ತಾರೆ. ಸೊ ಈ ತರ ಇದ್ದಾಗ ಅವ್ರು ಆಡೋ ಮಾತನ್ನ ಎಷ್ಟು ಟ್ರಾಲ್ ಮಾಡ್ತಾರೆ, ಅದನ್ನ ಎಷ್ಟು ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಾರೆ, ಅದು ಎಲೆಕ್ಷನ್ ಟೈಮ್ ಅಲ್ಲಿ ಅನ್ನೋದು ನಾವು ಇನ್ಸ್ಟಾಗ್ರಾಮ್ ಪೇಜಸ್ ಆಗಲಿ ಇನ್ನೊಂದು ಸೋಷಿಯಲ್ ಮೀಡಿಯಾ ನೋಡೋದಾದ್ರೆ ನೀವು ಅಲ್ಲಿ ಜಮೀರ್ ಅಹಮದ್ ಯಾವ ತರ ಪೊಟ್ರೆ ಮಾಡ್ತಾರೆ ಅನ್ನೋದು, ಅದು ಎಷ್ಟು ಯೂತ್ಗಾಗ್ಲಿ ಇನ್ನೊಂದು ಎಲೆಕ್ಷನ್ ಟೈಮಲ್ಲಿ ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಅನ್ನೋದು ಕಾಣಿಸ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.